ಜಿಮ್ಸ್ ಆಸ್ಪತ್ರೆಯ ಮತ್ತೊಂದು ಎಡ್ವಟ್ಟು ಏನದು? ಪ್ರೇಮಿಗಳು ಅಂತ ಅಕ್ಕ ತಮ್ಮನ ಮೇಲೆ ನೈತಿಕ ಪೊಲೀಸ್ ಗಿರಿ. ನಮ್ಮ ಮೆಟ್ರೋದಲ್ಲಿ ಮತ್ತೊಂದು ಲೈಂಗಿಕ ಕಿರುಕುಳ. ಮಕ್ಕಳೊಂದಿಗೆ ತಾಯಿ ನಿಗೂಢ ಸಾವಿನ ರಹಸ್ಯ ಬಯಲು. ಬಿಜೆಪಿ ನಾಯಕರಿಂದ ಎಚ್ಡಿಕೆ ಭೇಟಿ ಕುತೂಹಲ ಮೂಡಿಸಿತು. ಈ ಭೇಟಿ ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ನವಜಾತ ಶಿಶು ಘಟಕದ ವಾರ್ಡ್ನಲ್ಲಿ ಬೆಡ್ಗಳ ಕೊರತೆ ಎದುರಾಗಿದೆ. ಒಂದೇ ಬೆಡ್ ಮೇಲೆ ಇಬ್ಬಿಬ್ಬರು ಬೇರೆ ಬೇರೆ ಕಾಯಿಲೆ ಇರುವ ಮಕ್ಕಳನ್ನ ಮಲಗಿಸಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಈ ಮೂಲಕ ಮಕ್ಕಳ ಜೀವದ ಜೊತೆ ಜಿಮ್ಸ್ ಆಸ್ಪತ್ರೆ ವೈದ್ಯರು ಚೆಲ್ಲಾಟ ಆಡ್ತಾ ಇದ್ರು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಜಿಮ್ಸ್ ಆಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಗಮನಕ್ಕೆ ತರಲಾಯಿತು. ಪಬ್ಲಿಕ್ ಟಿವಿ ವರದಿ ಬಳಿಕ ಎಚ್ಚೆತ್ತಂತಹ ಜಿಮ್ಸ್ ಆಸ್ಪತ್ರೆಯ ವೈದ್ಯರು ಒಂದೇ ಬೆಡ್ ಮೇಲೆ ಚಿಕಿತ್ಸೆಗೆ ದಾಖಲಾದಂತಹ ಮಕ್ಕಳನ್ನ ಬೇರೆ ವಾರ್ಡ್ಗೆ ಸ್ಥಳಾಂತರ ಮಾಡಿದ್ದಾರೆ. ಇನ್ನು ಈ ರೀತಿ ಘಟನೆ ಮರುಕಳಿಸದಂತೆ ಜಿಮ್ಸ್ ಆಸ್ಪತ್ರೆಯ ಡೀನ್ ಡಾಕ್ಟರ್ ಶಿವಕುಮಾರ್ಗೆ ಸಚಿವ ಶರಣ ಪ್ರಕಾಶ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಅಲ್ಲಿ PICU NICU ಯಾವಾಗ್ಲೂ ಫುಲ್ ಇರುತ್ತೆ, ಹೀಗೆ ಅಲ್ಲ ಯಾವಾಗ್ಲೂ ಫುಲ್ ಇರುತ್ತೆ. ಯಾಕಂದ್ರೆ ಈಗ PICU ಬೇರೆ ಯಾರು ಪ್ರೈವೇಟ್ ಅವರು ನರ್ಸಲ್ಲ. ಹಾಗಾಗಿ ಇಲ್ಲಿ ಒಳ್ಳೆ ವ್ಯವಸ್ಥೆ ಮಾಡೋದಕ್ಕೆ ನಾವು ಈಗಾಗಲೇ ಹಿಂದೆ ಹೊಸ ಬಿಲ್ಡಿಂಗ್ ಇದು ಕಟ್ಟಿದ್ ನಾವು, ಅದು ಫುಲ್ ಆಗಿದೆ. ಹಾಗಾಗಿ ಈ ಸಾರಿ ಬಜೆಟ್ ಅಲ್ಲಿ ನಮ್ಮ ಸರ್ಕಾರ ಇನ್ನೊಂದು ಹೊಸ ತಾಯಿ ಮಗು ಆಸ್ಪತ್ರೆ 300 ಬೆಡ್ ಈಗಾಗಲೇ ಘೋಷಣೆ ಮಾಡಿದ್ವಿ ನಾವು. ಆದ್ರೆ ಈಗೇನು ಅದು ಆಸ್ಪತ್ರೆ ಅದೆಲ್ಲ ಬೆಸ್ಟ್ ಹಾಸ್ಪಿಟಲ್ ಅದು. ಅಲ್ಲಿ ಎಲ್ಲಾ ರೀತಿಯಿಂದ ಅಲ್ಲಿ ಒಳ್ಳೆ ಗುಣಮಟ್ಟದ ಚಿಕಿತ್ಸೆ ಉಚಿತವಾಗಿ ಬಡವರಿಗೆ ಸಿಗ್ತಾ ಇದೆ. ವಿಜಯಪುರದಲ್ಲಿ ಮತ್ತೆ ಧರ್ಮ ದಂಗಲ್ ಭುಗಿಲೆದ್ದಿದೆ. ನಗರದ ಪ್ರಸಿದ್ಧ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆಗೆ ಹಿಂದೂಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಕೊಡಬೇಕು ಅಂತ ದೇಗುಲದ ಎದುರು ಬ್ಯಾನರ್ ಹಾಕಲಾಗಿತ್ತು. ಆದರೆ ಈ ಬ್ಯಾನರ್ಗಳನ್ನ ಹಾಕ್ತಾ ಇದ್ದಂತೆ ಸಿದ್ದೇಶ್ವರ ಸಂಸ್ಥೆಯ ಸಿಬ್ಬಂದಿ ತೆರವಿಗೆ ಮುಂದಾಗಿದ್ರು. ಇದಕ್ಕೆ ಹಿಂದೂ ಸಂಘಟನೆ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಕೆಲ ಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ಸಿದ್ದೇಶ್ವರ ಸಂಸ್ಥೆಯ ಸಿಬ್ಬಂದಿ ಹಿಂದೂಗಳ ವಿರುದ್ಧ ವರ್ತಿಸ್ತಾ ಇದ್ದಾರೆ. ಈ ಕೂಡಲೇ ಬ್ಯಾನರ್ ಕಿತ್ ಹಾಕೋದಿಕ್ಕೆ ಮುಂದಾದಂತಹ ಸಂಸ್ಥೆಯ ಸಿಬ್ಬಂದಿಗಳನ್ನ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಯತ್ನಾಳ್ ತೆಗಿಬೇಕು ಅಂತ ಹಿಂದೂ ಮುಖಂಡ ನೀಲಕಂಠ ಕೆಂದಕಲ್ ಆಗ್ರಹಿಸಿದ್ದಾರೆ. ಅಲ್ಲದೆ ಬ್ಯಾನರ್ ಅನ್ನ ತೆರವುಗೊಳಿಸದೆ ಹೋದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಾಂಜಾ ನಶೆಯಲ್ಲಿದ್ದ ಮುಸ್ಲಿಂ ಯುವಕರು ಪ್ರೇಮಿಗಳು ಅಂತ ತಿಳಿದು ಅಕ್ಕ ತಮ್ಮನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿ ಹೊರವಲಯದ ಯಮನಾಪುರದ ಅಕ್ಕ ತಮ್ಮನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ರಾಜ್ಯ ಸರ್ಕಾರದ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ತಮ್ಮನ ಜೊತೆಗೆ ಯುವತಿ ಬೆಳಗಾವಿಗೆ ಬಂದಿದ್ರು. ಆದರೆ ಸೇವಾ ಕೇಂದ್ರದ ಸಿಬ್ಬಂದಿ ಸರ್ವರ್ ಸಮಸ್ಯೆ ಇದೆ, ಮಧ್ಯಾಹ್ನ 3 ಗಂಟೆಗೆ ಬರುವಂತೆ ತಿಳಿಸಿದ್ದಾರೆ. ಇದರಿಂದ ಅಕ್ಕ ತಮ್ಮ ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಕೋಟೆಕೆರೆ ದಡದ ಮೇಲೆ ಬಂದು ಕುಳಿತಿದ್ರು. ಈ ವೇಳೆ ಅಲ್ಲಿಗೆ ಬಂದ ಕಿಡಿಗೇಡಿಗಳು ಮುಸ್ಲಿಂ ಹುಡುಗಿಯ ಜೊತೆಗೆ ಯಾಕೆ ಕೂತಿದೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ನಾವು ಪ್ರೇಮಿಗಳಲ್ಲ ಅಕ್ಕ ತಮ್ಮ ಅಂತ ಮನವರಿಕೆ ಮಾಡಲಿಕ್ಕೆ ಯತ್ನಿಸಿದ್ದಾರೆ. ಅಲ್ಲದೆ ಅವರ ಚಿಕ್ಕಪ್ಪನಿಗೆ ಫೋನ್ ಮಾಡಿ ಮನವರಿಕೆ ಮಾಡಲು ಕೂಡ ಯತ್ನಿಸಿದ್ದಾರೆ. ಈ ವೇಳೆ ದುಷ್ಕರ್ಮಿಗಳು ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಕೋಟೆಕೆರೆ ಪಕ್ಕದ ಶೆಡ್ಗೆ ಎಳೆದೊಯ್ದು ಕೂಡಿ ಹಾಕಿ ಇಬ್ಬರ ಮೇಲೂ ಕೂಡ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಸ್ವಲ್ಪ ಸಮಯದ ಬಳಿಕ ಯುವತಿಯ ಚಿಕ್ಕಪ್ಪ ವಾಪಸ್ ಕರೆ ಮಾಡಿದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ತಿಳಿತಾ ಇದ್ದಂತೆ APMC ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ದಾರೆ. ಬಳಿಕ ಕೋಟೆಕೆರೆ ಸುತ್ತಲೂ ಕೂಡ ಅವರ ಚಿಕ್ಕಪ್ಪ ಹುಡುಕಾಟವನ್ನು ನಡೆಸಿದ್ದಾರೆ. ಈ ವೇಳೆ ಕಿರಿಚಾಡಿದ ಶಬ್ದ ಕೇಳಿಬಂದು ಶೆಡ್ ಒಳಗೆ ನುಗ್ಗಿ ಇಬ್ಬರನ್ನ ರಕ್ಷಿಸಿದ್ದಾರೆ. ಹುಡುಗ ಸಚಿನ್ ಲಮಾಣಿ ಅಂತ ಹೇಳಿ, ಮತ್ತೆ ಅವನ ರಿಲೇಷನ್ ಆದಂಥ ಮುಸ್ಕಾನ್ ಜೊತೆ ನಮ್ಮ ಕೋಟೆಕೆರೆ ಹತ್ರ ಬಂದಿರೋ ಸಮಯದಲ್ಲಿ ಒಂದಷ್ಟು ಜನ ಯುವಕರು ಅವ್ರ ಮೇಲೆ ಬಂದು ಹಲ್ಲೆ ನಡೆಸಿರ್ತಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಈಗಾಗಲೇ ನಾವು 9 ಜನನ ದಸ್ತಗಿರಿನೂ ಕೂಡ ಮಾಡಿರ್ತೀವಿ. ಅದರಲ್ಲಿ 7 ಜನ ಮೇಜರ್ ಇರ್ತಾರೆ. ಬೆಳಗಾವಿಯಲ್ಲಿ ಪ್ರೇಮಿಗಳು ಅಂತ ತಿಳಿದು ಅಕ್ಕ ತಮ್ಮನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪ್ರಕರಣ ಸಂಬಂಧ 7 ಆರೋಪಿಗಳ ಬಂಧನ ಆಗಿದೆ. ಬೆಳಗಾವಿ ಮಾರ್ಕೆಟ್ನ ಉಪವಿಭಾಗದ ಪೊಲೀಸರು 7 ಆರೋಪಿಗಳನ್ನ ಬಂಧಿಸಿದ್ದಾರೆ. SC/ST ದೌರ್ಜನ್ಯ ಕಾಯ್ದೆಯಡಿ 17 ಜನರ ವಿರುದ್ಧ FIR ದಾಖಲಿಸಲಾಗಿದೆ. ಇದು ನೈತಿಕ ಪೊಲೀಸ್ ಕಿರಿಗೆ ಒಳಗಾದಂತಹ ಅಕ್ಕ ತಮ್ಮನನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಗೆ ಒಳಪಡಿಸಲಾಗಿದೆ. ಆಸ್ಪತ್ರೆಗೆ ಭೇಟಿ ಕೊಟ್ಟ ಮಾಜಿ ಸಚಿವ KS ಈಶ್ವರಪ್ಪ ಹಲ್ಲೆಗೆ ಒಳಗಾದ ಸಚಿನ್ ಮತ್ತು ಮುಸ್ಕಾನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಬಳಿಕ ಮಾತನಾಡಿದಂತಹ ಈಶ್ವರಪ್ಪ, ಬೆಳಗಾವಿಯಲ್ಲಿ ಇಂತಹ ಘಟನೆ ಹೆಚ್ಚಾಗ್ತಾ ಇದ್ದು ಮುಸಲ್ಮಾನ್ ಗೂಂಡಾಗಳನ್ನ ತಕ್ಷಣವೇ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಅಲ್ಲದೆ ನಿಮ್ಮ ಸ್ಟೈಲಲ್ಲೇ ಬೆಂಡೆತ್ತಿ ಜಾಮೀನಿನ ಮೇಲೆ ವಾಪಸ್ ಬರ್ತಾರೆ, ನೀವು ಖಡಕ್ ಆಗಿದ್ರೆ ಹೀಗೆಲ್ಲ ಆಗಲ್ಲ ಅಂತ ಆಸ್ಪತ್ರೆ ಮುಂಭಾಗದಲ್ಲಿದ್ದ ಪೊಲೀಸರಿಗೆ ಹೇಳಿದ್ದಾರೆ. ಯಾರು ಆ 17 ಜನ ಮುಸ್ಲಿಂ ಕೂಟಾಗಿರು ಅನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಸುಮ್ಮನೆ ಕೋರ್ಟಿಗೆ ಕಳಿಸ್ದಂಗೆ ಮಾಡಿ ಬೇಲ್ ತೊಗೊಂಡು ಬಿಡೋದಲ್ಲ, ಸರಿಯಾದ ಕ್ರಮ ಅವ್ರ ಮೇಲೆ ತಗೋಬೇಕು. ಆವಾಗ ಇವರು ನಿಜಕ್ಕೂ ರಾಜ್ಯ ಸರ್ಕಾರ ಅವ್ನು ಹಿಂದೂನೋ ಮುಸ್ಲಿಮೋ ಅವ್ರ ಬಗ್ಗೆ ಕ್ರಮ ತಗೋತಿದ್ದಾರೆ ಅಂತ ಆಗತ್ತೆ.
ನಮ್ಮ ಮೆಟ್ರೋ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷಿತವಾಗಿಲ್ವಾ ಎಂಬ ಅನುಮಾನ ಮೂಡ್ತಾ ಇದೆ. ಕೆಲ ದಿನಗಳ ಹಿಂದೆ ಮೆಟ್ರೋದಲ್ಲಿ ಯುವತಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದೀಗ ಅಂಥದ್ದೇ ಆರೋಪ ಮತ್ತೆ ಕೇಳಿಬಂದಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ಪ್ರಯಾಣ ಮಾಡ್ತಾ ಇದ್ದಂತಹ ಯುವತಿ ಮೇಲೆ ಅಸಭ್ಯವಾಗಿ ವರ್ತನೆ ಮಾಡಲಾಗಿದೆ. ಜನವರಿ 1ರಂದು ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಯುವಕನ ಕೀಟ್ಲೆಯನ್ನ ಮೆಟ್ರೋ ಭದ್ರತಾ ವಿಭಾಗದ ಸಿಬ್ಬಂದಿ ಯುವತಿಗೆ ತಿಳಿಸಿದ್ದಾರೆ. ಬಳಿಕ ಯುವಕನನ್ನ ವಿಚಾರಣೆ ನಡೆಸಿದಂತಹ ಸಿಬ್ಬಂದಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಪೊಲೀಸರ ಎದುರು ಯುವಕ ತನ್ನದು ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ದಾನೆ. ಮತ್ತೆ ಹೀಗೆ ಮಾಡಬಾರದು, ಅಂತಹ ಶಿಕ್ಷೆ ಆಗಬೇಕು ಅಂತ ಯುವತಿ ಆಗ್ರಹಿಸಿದ್ದಾಳೆ. ಹುಡುಗಿ ಸೈಲೆಂಟ್ ಇದ್ರೆ ನಾವು ಮಾತಾಡಿದ್ರೆ ಮಾತ್ರ ಬರೋದು ನಮಗೆ ಜಸ್ಟಿಸ್, ಇಲ್ಲಾಂದ್ರೆ ಇಲ್ಲ. ಇವಾಗ ಬರ್ಬೇಕು, ನಿನಗೆ ಪನಿಷ್ಮೆಂಟ್ ಸಿಗ್ಬೇಕು. ಇದಕ್ಕೆ ಇನ್ನೊಂದ್ಸತಿ ಯಾರು ಹಿಂಗ್ ಮಾಡಕ್ಕೆ ನೋಡು. ನನ್ನ ಹತ್ರ ಏನ್ ಮಾತಾಡ್ತಾ ನೀನೇ ನನ್ನ ಬಾಯ್ ಫ್ರೆಂಡ್? ನೋ, ಇಲ್ಲ ಇಲ್ಲ. ಹಾಸನದಲ್ಲಿ ತಾಯಿ ಹಾಗೂ ಇಬ್ಬರು ಮಕ್ಕಳ ನಿಗೂಢ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರೀಲ್ಸ್ ಗೀಳು ಹೊಂದಿದ್ದಂತಹ ಶಿವಮ್ಮಳನ್ನ ಆಕೆಯ ಗೆಳೆಯನೇ ಕೊಲೆ ಮಾಡಿದ್ದಾನೆ. ಜನವರಿ 2ರಂದು ಹಾಸನ ನಗರದ ದಾಸರಕೊಪ್ಪಲಿನಲ್ಲಿ ನಡೆದಿದ್ದಂತಹ ಪ್ರಕರಣವನ್ನ 5 ದಿನದಲ್ಲಿ ಪೊಲೀಸರು ಭೇದಿಸಿದ್ದಾರೆ. ಪ್ರಿಯತಮೆ ಸೇರಿ ಆಕೆಯ ಇಬ್ಬರು ಮಕ್ಕಳನ್ನ ಕೊಲೆಗೈದ ಆರೋಪಿ ನಿಂಗಪ್ಪ ಕಾಗುವಾಡಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೆಲ ತಿಂಗಳ ಹಿಂದೆ ವಿಜಯಪುರದಲ್ಲಿ ಶಿವಮ್ಮ ಪತಿ ತೀರ್ಥಪ್ರಸಾದ್ ಬೇಕರಿ ನಡೆಸ್ತಾ ಇದ್ರು. ಈ ವೇಳೆ ಶಿವಮ್ಮಳಿಗೆ ನಿಂಗಪ್ಪನ ಪರಿಚಯವಾಗಿತ್ತು. ಬಳಿಕ ಇಬ್ಬರ ನಡುವೆ ಸ್ನೇಹ ಬೆಳೆದಿತ್ತು. ಗಂಡ ದೂರವಿದ್ದ ಕಾರಣಕ್ಕೆ ಆಗಾಗ ಶಿವಮ್ಮನ ಮನೆಗೆ ನಿಂಗಪ್ಪ ಬಂದು ಹೋಗ್ತಾ ಇದ್ದ. ಹೊಸ ವರ್ಷದ ದಿನವೂ ಕೂಡ ಮನೆಯಲ್ಲಿಯೇ ಇದ್ದ ನಿಂಗಪ್ಪ ಶಿವಮ್ಮ ಇಬ್ಬರು ಮಕ್ಕಳನ್ನ ಕೊಲೆಗೈದು ಸಿಲಿಂಡರ್ ಅನ್ನ ಆನ್ ಮಾಡಿ ಹೋಗಿದ್ದ. ಮೂವರು ಅನಿಲ ಸೋರಿಕೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ಬಿಂಬಿಸಿದ್ದ. ಶಿವಮ್ಮಳ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ, ಕಾಲ್ ಚೈನು, ಮೊಬೈಲ್ ದೋಚಿಕೊಂಡು ಹೊರಗಡೆಯಿಂದ ಡೋರನ್ನ ಲಾಕ್ ಮಾಡಿ ಕೀಯನ್ನ ತೆಗೆದುಕೊಂಡು ಹೋಗಿದ್ದ. ಜನವರಿ 1ರ ಸಂಜೆ ಮನೆಗೆ ಬಂದಿದ್ದ ಶಿವಮ್ಮ ಪತಿ ತೀರ್ಥಕುಮಾರ್ ಮನೆಯಲ್ಲಿ ಮಡದಿ ಮಕ್ಕಳಿಲ್ಲ ಅಂಥೇಳಿ ಮನೆ ಮೇಲೆ ಮಲಗಿದ್ದ. ಮರುದಿನ ಬೇರೆ ಕೀಯನ್ನ ಬಳಸಿ ಬೀಗವನ್ನು ತೆಗೆದು ಒಳ ಹೋದಾಗ ಘಟನೆ ಬೆಳಕಿಗೆ ಬಂದಿತ್ತು. ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಸಿದ್ಧತೆಯನ್ನ ಆರಂಭಿಸಿದೆ. ನಾಳೆ ಜೆಡಿಎಸ್ ಪಕ್ಷದಿಂದ ಸರಣಿ ಸಭೆಗಳು ನಡೀತಾ ಇದ್ದಾವೆ. ದೇವೇಗೌಡರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಮೈತ್ರಿ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಜಿಲ್ಲಾ ಅಧ್ಯಕ್ಷರು, ಮಾಜಿ ಹಾಲಿ ಶಾಸಕರು, ಸಂಸದರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಲಾಗ್ತಾ ಇದೆ. ಈ ಮಧ್ಯೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಸಿಟಿ ರವಿ ಭೇಟಿ ಮಾಡಿದ್ದಾರೆ. ಬಿಡದಿ ತೋಟದ ಮನೆಯಲ್ಲಿ ಭೇಟಿಯಾಗಿ ಚರ್ಚಿಸಿದ್ದಾರೆ. ಮೊನ್ನೆಯಷ್ಟೇ ಎಚ್ಡಿಕೆಯನ್ನ ಭೇಟಿಯಾಗಿ ಸೋಮಣ್ಣ ಚರ್ಚಿಸಿದ್ರು. ಬೆಂಗಳೂರು ಉತ್ತರ, ತುಮಕೂರು ಲೋಕಸಭೆ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಿದ್ರು. ಇದರ ಬೆನ್ನಲ್ಲೇ ಬೆಂಗಳೂರು ಉತ್ತರ ಕ್ಷೇತ್ರದ ಆಕಾಂಕ್ಷಿಯಾಗಿರುವಂತಹ ಸಿಟಿ ರವಿ ಭೇಟಿ ತುಂಬಾನೇ ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಬಿಡದಿ ತೋಟದ ಮನೆಯಲ್ಲಿ ವಿಜಯೇಂದ್ರ, ಅಶೋಕ್, ಸಿಪಿವೈ ಸೇರಿ ಹಲವು ಬಿಜೆಪಿ ನಾಯಕರು ಎಚ್ಡಿಕೆಯನ್ನ ಭೇಟಿ ಮಾಡಿದ್ದಾರೆ. ಒಂದೇ ಕಲ್ಲಲ್ಲಿ 2 ಅಕ್ಕಿಯನ್ನ ಹೊಡೆಯುವಂತಹ ಪ್ಲಾನ್ ಅನ್ನ ಎಚ್ಡಿಕೆ ಮಾಡದಂತೆ ಕಾಣಿಸ್ತಾ ಇದೆ. ಮಂಡ್ಯದಿಂದ ಎಚ್ಡಿಕೆ ಸ್ಪರ್ಧಿಸಿದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಯೋಗೇಶ್ವರ್ಗೆ ಸ್ಪರ್ಧಿಸುವಂತೆ ಸಲಹೆಯನ್ನ ನೀಡಲಾಗಿದೆಯಂತೆ. ಇನ್ನು ಎಚ್ಡಿಕೆ, ಸಿಪಿವೈ ಇಬ್ಬರು ಗೆಲುವು ಸಾಧಿಸಿದ್ರೆ ಚನ್ನಪಟ್ಟಣಕ್ಕೆ ರಾಜೀನಾಮೆ ಸಲ್ಲಿಸಿ ಪುತ್ರ ನಿಖಿಲ್ರನ್ನ ಕಣಕ್ಕೆ ಇಳಿಸೋದು ಎಚ್ಡಿಕೆ ಪ್ಲಾನ್ ಆಗಿದೆ. ಆದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಒಪ್ಪದಂತಹ ಯೋಗೇಶ್ವರ್ ಚನ್ನಪಟ್ಟಣದಿಂದ ಶಾಸಕರಾಗೋದಕ್ಕೆ ಒಲವನ್ನ ತೋರಿಸಿದ್ದಾರೆ. ಆದ್ರೆ ಇಬ್ಬರು ನಾಯಕರ ಸ್ಪರ್ಧೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಅಂತಿಮ ಆಗತ್ತೆ. ಕಾಂಗ್ರೆಸ್ ಮನಸ್ಥಿತಿಯೇ ಕೋಮುಗಲಭೆ ಎಬ್ಬಿಸೋದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಗಂಭೀರ ಆರೋಪ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಶೋಭಾ ಕರಂದ್ಲಾಜೆ, ಮೋದಿ ಆಡಳಿತದಲ್ಲಿ ದೇಶ ಶಾಂತವಾಗಿದೆ, ಕೋಮು ದಳ್ಳೂರಿ ನಡೆದಿಲ್ಲ. ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ. ರಾಮಮಂದಿರ ಉದ್ಘಾಟನೆ ವೇಳೆ ಮತ್ತೆ ಕೋಮು ದಳ್ಳೂರಿಗೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಅದರ ಚಿಕ್ಕ ಝಲಕನ್ನ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಹೇಳಿರಬಹುದು ಅಂತ ಗುಡುಗಿದ್ದಾರೆ. ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ರಯತ್ನ ಪಡ್ತಾ ಇದ್ದವರ ರಕ್ಷಣೆ ಮಾಡುವುದೇ ಕಾಂಗ್ರೆಸ್ ಸರ್ಕಾರದ ನೀತಿ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂಥದ್ದು. ದೇಶ ಶಾಂತವಾಗಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ, ಯಾವುದೇ ಕೋಮು ದಳ್ಳೂರಿ ನಡೆದಿಲ್ಲ. ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ. ಅದಕ್ಕಾಗಿ ಮತ್ತೊಂದು ಸಾರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮು ದಳ್ಳೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ ಅಂತ ಅನಿಸುತ್ತೆ. ಅದರ ಒಂದು ಚಿಕ್ಕ ಝಲಕನ್ನ ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು. ಡಿಜೆಹಳ್ಳಿ, ಕೆಜಿಹಳ್ಳಿ ಪ್ರಕರಣದಲ್ಲಿ ಬಂಧಿತರು ಅಮಾಯಕರಾಗಿದ್ರೆ ರಕ್ಷಣೆ ಮಾಡಬೇಕಲ್ವಾ ಅಂತ ಡಿಸಿಎಂ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಡಿಕೆಶಿಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಗುಡುಗಿದ್ದಾರೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಿದೆ. ಅಲ್ಪಸಂಖ್ಯಾತರಿಂದಲೇ ತಾವು ಅಧಿಕಾರಕ್ಕೆ ಬಂದಿರುವ ಭಾವನೆಯಲ್ಲಿ ಕಾಂಗ್ರೆಸ್ ಇದೆ. ಠಾಣೆಗೆ ಬೆಂಕಿ ಹಚ್ಚಿದ ದೇಶದ್ರೋಹಿಗಳ ರಕ್ಷಣೆಗೆ ಸರ್ಕಾರ ಮುಂದಾಗಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಹಾವೇರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಡಿಜೆಹಳ್ಳಿ, ಕೆಜಿಹಳ್ಳಿಯವರನ್ನ ಅಮಾಯಕರು ಅಂತ ಹೇಳ್ತಿದ್ದಾರೆ, ಸಾಕ್ಷಿಗಳನ್ನ ವೀಕ್ ಮಾಡೋಕೆ ಹೊರಟಿದ್ದಾರೆ ಅಂದಿದ್ದಾರೆ. ತಾಲಿಬಾನ್ ರೀತಿ ಸರ್ಕಾರ ಮಾಡೋಕೆ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ. ಹುಚ್ಚುಚ್ಚು ಮಾತಾಡೋದಕ್ಕೆ ಹೋದ್ರೆ ಜನ ನಿಮಗೆ ಉತ್ತರ ಕೊಡ್ತಾರೆ ಅಂತ ಕಿಡಿಕಾರಿದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ.
ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಂದನೇ ತಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ಭಾವನೆ ಇದ್ದಂತೆ ಕಾಣ್ತದೆ. ಯಾವ ದೇಶದ್ರೋಹಿಗಳು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೋ ಅವರನ್ನು ನಿರಪರಾಧಿಗಳು ಅನ್ನುವ ರೀತಿ ಬಿಂಬಿಸೋಕ್ಕೆ ಹೊರಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಒಂದು ವರ್ಗದ ತುಷ್ಟೀಕರಣವನ್ನು ಮಾಡಲಿಕ್ಕೆ ನೀವು ಇನ್ನೊಂದು ವರ್ಗಕ್ಕೆ ಯಾವ ರೀತಿ ಅನ್ಯಾಯವನ್ನು ಮಾಡಲಿಕ್ಕೆ ತಯಾರಿದ್ದೀರಿ. ಈ ತಾಲಿಬಾನ್ಗಳು ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ, ಆ ರೀತಿ ಸರ್ಕಾರವನ್ನು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ನಡೆಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ್ಯ ಕಾಣುತ್ತೆ ಎಂಬ ದೇವೇಗೌಡರ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಶೀರ್ವಾದ ಮಾಡಬೇಕು, ಶಾಪ ಕೊಡಬಾರ್ದು ಅಂತೇಳಿ ನಯವಾಗಿಯೇ ತಿವಿದಿದ್ರು. ಇದಕ್ಕೆ ಜೆಡಿಎಸ್ ಸಿಎಂ ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಟ್ಟಿದೆ. ಮಾಜಿ ಪ್ರಧಾನಿಗಳು ಹೇಳಿದ್ರಲ್ಲಿ ಲವಲೇಶವಷ್ಟು ಕೂಡ ಉತ್ಪ್ರೇಕ್ಷೆ ಇಲ್ಲ. ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಅಂತ್ಯ ಕಾಣುತ್ತೆ. ನಿಮ್ಮ ರಾಜಕೀಯ ಅಂತ್ಯಕಾಲ ಆನಂದವಾಗಿರಲಿ, ಅದಕ್ಕೆ ಕಳಂಕವನ್ನು ಮೆತ್ಕೊಳ್ಬೇಡಿ ಅನ್ನೋದು ನಮ್ಮ ಕಳಕಳಿಯ ಸಲಹೆ ಅಂತೇಳಿ ಟ್ವೀಟ್ ಮಾಡಿದೆ. ಅಲ್ಲದೆ ಕರ್ನಾಟಕದ ಸೊಕ್ಕಿನ ಮನುಷ್ಯ ಅಂತ ಯಾರಾದ್ರೂ ಇದ್ರೆ ಅದು ತಾವೇ ಸಿದ್ದರಾಮಯ್ಯನವರೇ ಅಂತ ಕುಟುಕಿದೆ. ಕಾಲ ಕ್ಷಣಿಕ. ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಎನ್ನುವ ನೀವು ಚುನಾವಣೆ ಬಂದಾಗಲೆಲ್ಲ ಮಾಡುವ ಮೊದಲ ಕೆಲಸ ಮ್ಯಾಚ್ ಫಿಕ್ಸಿಂಗ್ ಮತ್ತು ಇನ್ನೊಂದು ಟೀಮ್ಗೆ ಬಾಲಂಗೋಚಿ ಆಗೋದು. 2023ರ ಚುನಾವಣೆಯಲ್ಲೂ ಕೂಡ ಇದೇ ಆಟ ಆಡಿದ್ದೀರಿ. ಆ ನಿಮ್ಮ ಕಳ್ಳಾಟ ದೇಶದ ರಾಜಕಾರಣಕ್ಕೆ ಮಾದರಿ. ಏನಂತೀರಿ ಅಂತ ಪ್ರಶ್ನೆ ಮಾಡಿದೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಅಯೋಧ್ಯೆ ಮಂತ್ರಾಕ್ಷತೆಯನ್ನ ಎಲ್ಲರ ಮನೆಗೆ ವಿತರಣೆ ಮಾಡಲಾಗ್ತಾ ಇದೆ. ಇಂದು ಡಾಲರ್ಸ್ ಕಾಲೋನಿಯಲ್ಲಿ ಯಡಿಯೂರಪ್ಪ ಕೆಲ ಮನೆಗಳಿಗೆ ತೆರಳಿ ಅಯೋಧ್ಯೆ ಮಂತ್ರಾಕ್ಷತೆ ವಿತರಿಸಿದ್ರು. ಶೇಷಾದ್ರಿಪುರದಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ ಬಳಿಕ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ವಿತರಿಸಿದ್ರು. ಮಹಾಲಕ್ಷ್ಮಿ ಲೇಔಟ್ನ ನಾಗಪುರ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನ ವಿತರಿಸೋ ಕೆಲಸವನ್ನ ಶಾಸಕ ಗೋಪಾಲಯ್ಯ ಕೂಡ ಮಾಡಿದ್ರು. ಹಾಸನದ ಗುಡ್ಡೇನಹಳ್ಳಿಯ ಬಡಾವಣೆಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಮನೆ ಮನೆಗೆ ಮಂತ್ರಾಕ್ಷತೆ ವಿತರಣೆ ಮಾಡಿದ್ರು. ಚಿಕ್ಕಮಗಳೂರು ನಗರದ ತಿಲಕ್ ಪಾರ್ಕ್ ರಸ್ತೆಯಲ್ಲಿ ಮನೆ ಮನೆಗಳಿಗೆ ತೆರಳಿ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಮಂತ್ರಾಕ್ಷತೆ ವಿತರಿಸಿದ್ರು. ಇನ್ನು ಧಾರವಾಡದಲ್ಲಿ ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅಯೋಧ್ಯೆ ಮಂತ್ರಾಕ್ಷತೆಯನ್ನ ವಿತರಣೆ ಮಾಡಿದ್ರು. ಪ್ರತಿಯೊಬ್ಬರು ಮನೆಗೆ ಭೇಟಿಯನ್ನು ಕೊಟ್ಟು 22ನೇ ತಾರೀಕು ಅಯೋಧ್ಯೆಯ ಏನು ರಾಮ ಮಂದಿರ ಒಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಾ ಇದೆ. ಆ ಶುಭ ದಿನದಂದು ನಾವೆಲ್ಲರೂ ಸಹ ನಮ್ಮ ಮನೆಗಳಲ್ಲಿ 5 ದೀಪಗಳನ್ನು ಉತ್ತರಾಭಿಮುಖವಾಗಿ 5 ದೀಪಗಳನ್ನು ಹಚ್ಚೋದ್ರ ಮೂಲಕ ಆ ಒಂದು ಪುಣ್ಯ ಕೆಲಸದಲ್ಲಿ ನಾವು ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವಾಗ ಅದೇ ಮುಹೂರ್ತದಲ್ಲಿ ರಾಜ್ಯದ ಎಲ್ಲಾ ಮುಜರಾಯಿ ಇಲಾಖೆ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಮಹಾ ಮಂಗಳಾರತಿ ನಡೆಯೋದಕ್ಕೆ ಮುಜರಾಯಿ ಇಲಾಖೆ ಅಧಿಕೃತ ಆದೇಶವನ್ನ ಕೊಟ್ಟಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಸಚಿವ ರಾಮಲಿಂಗ ರೆಡ್ಡಿ, ಮುಜರಾಯಿ ಇಲಾಖೆ ವತಿಯಿಂದ ಪೂಜೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸಂಕ್ರಾಂತಿ, ಯುಗಾದಿ ಹಬ್ಬಕ್ಕೂ ವಿಶೇಷ ಪೂಜೆ ಮಾಡೋದಕ್ಕೆ ಹೇಳಲಾಗಿದೆ. ರಾಜಕಾರಣಕ್ಕಾಗಿ ಬಿಜೆಪಿಯವರು ಹೀಗೆ ಮಾಡ್ತಾರೆ. ಕಾಂಗ್ರೆಸ್ನವರು ನಾವು ಎಂದೂ ರಾಮ ಮಂದಿರದ ಮೇಲೆ ರಾಜಕೀಯ ಮಾಡಿಲ್ಲ. ಕರಸೇವಕರು ಅಂದಾಕ್ಷಣ ಕಾನೂನನ್ನ ಉಲ್ಲಂಘಿಸಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಮ ಮಂದಿರ ಉದ್ಘಾಟನೆಗೆ ಆಹ್ವಾನ ನನಗಿರ್ಲಿ, ಸಿಎಂ ಡಿಸಿಎಂಗಾಗ್ಲಿ ಬಂದಿಲ್ಲ ಅಂತ ಹೇಳಿದ್ದಾರೆ. 22ಕ್ಕೆ ಹೊಸ ದೇವಸ್ಥಾನದ ಉದ್ಘಾಟನೆ ನಾವು ನಮ್ಮ ಮುಜರಾಯಿ ಇಲಾಖೆಯಿಂದ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತೇಳಿ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಿದ್ದೆ. ಮುಜರಾಯಿ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಮಾಡಿ ಅಂತ ಹೇಳಿದ್ದೀನಿ. ಅದೇ ರೀತಿ ಆಗುತ್ತೆ. ಯುಗಾದಿ ಹಬ್ಬದ ಸಂದರ್ಭದಲ್ಲೂ ಕೂಡ ಇದೇ ರೀತಿ ವಿಶೇಷ ಪೂಜೆ ಮಾಡೋಕ್ಕೆ ಹೇಳಿದ್ದೆ. ಸಂಕ್ರಾಂತಿ ಸಮಯದಲ್ಲೂ ಕೂಡ ಹೇಳ್ತೀನಿ. ಮತ್ತು ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಮಾಡಿ ಅಂತ ಹೇಳ್ತೀವಿ. ಬಿ ಜೆ ಪಿಯವರು ರಾಜಕಾರಣಕ್ಕೋಸ್ಕರ ಅದೆಲ್ಲ ಮಾತಾಡ್ತಾರೆ ಅಷ್ಟೇ.